ನಾನು ಒಬ್ಬ ಅಭ್ಯರ್ಥಿ ಆಗಿದ್ದಂತೂ 2028 ನನಗೂ ಅವಕಾಶ ಕೇಳೋದ್ರಲ್ಲಿ ಏನು ನಂದೇನು ತಪ್ಪೇನೂ ಇಲ್ಲ. ನಾನೇನು ಸನ್ಯಾಸ ಅಲ್ಲ, ನನಗೂ ಆಸೆ ಐತೆ, ನಾನು ನಿಂತ್ಕೊಳ್ತೀನಿ. 100% ಇರ್ತೈತೆ, ಅದರಲ್ಲೇನೂ ಇಲ್ಲ. ಈಗ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಟಿಕೆಟ್ ಅಪೇಕ್ಷಿತನೇ, ನಾನು ಕೇಳ್ತೀನಿ. ಯಾಕಂದ್ರೆ ನನಗೆ ಹಿಂದೆ ಟಿಕೆಟ್ ಕೊಟ್ಟವ್ರೆ, ನಾನು ಕೇಳ್ತೀನಿ. ನನಗೆ ಜನ 2023 ಚುನಾವಣೆಯಲ್ಲಿ 1,03,500 ಮತ ಕೊಟ್ಟಿದ್ದಾರೆ. ಅವ್ರು 2028ವರೆಗೂ ಯಾರು ಏನೇ ಹೇಳಿದ್ರು ನಾನು ಅವ್ರ ಸೇವೆ ಮಾಡೋವಂಥದ್ದು ಶತಸಿದ್ಧ. 2028 ಚುನಾವಣೆಯಲ್ಲಿ ಟಿಕೆಟ್ ನನಗೆ ಕೊಟ್ಟರೆ ಸ್ಪರ್ಧೆ ಮಾಡೋದಂತೂ ಖಚಿತ. ಅದು ಇಲ್ದಿರೋ ಬೇರೆ ಯಾರಿಗಾದ್ರೂ ಕೊಟ್ಟರೆ ಪಾರ್ಟಿ ಏನು ತೀರ್ಮಾನ ಮಾಡ್ತಾಯಿತ್ತು ಅದಕ್ಕೂ ನಾನು ಸಿದ್ಧ. ರಾಜಕೀಯ ಗರಿಗಿದೆ ಸರ್, ಅಂದರೆ ಸಂಘಟನೆ ಯಾವ ರೀತಿ ಮುಂದುವರಿತಾ ಇದೆ ಸರ್ ಬಿಜೆಪಿ ಪಕ್ಷ 2028ಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ ಅಂತ? ಈ 2023 ಚುನಾವಣೆ ನಾನು ನಿಂತಾಗ್ಲಿಂದನೂ ಸಹ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬಂಧುಗಳು ಮುಖಂಡರುಗಳು ಕುಗ್ಗಲಿಲ್ಲ. ಅವ್ರದ್ದೇ ಆದ ಶೈಲಿಯಲ್ಲಿ ಅವ್ರದ್ದೇ ಆದ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಪಂಚಾಯಿತಿ ಏನು 21 ಪಂಚಾಯಿತಿ, ಪುರಸಭೆ, ನಗರಸಭೆಗಳೆಲ್ಲ ಹೆಚ್ಚಿಗೆ BJP ಅಧ್ಯಕ್ಷರು ಉಪಾಧ್ಯಕ್ಷರದಲ್ಲಿತ್ತು. ಅವರು ಬೇಕಾಗಿರುವಂಥ ಅವರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರನ್ನ ಮೂಲಭೂತ ಸೌಕರ್ಯಗಳನ್ನ ಕೊಟ್ಕೊಂಡು ಈಗಲಿಂದನೂ ಬರ್ತಾರೆ. ಏನು ಕುಂದುಕೊರತೆ ಏನೂ ಆಗಿಲ್ಲ. ಈ ಕ್ಷೇತ್ರದ ಏನು 3 ಬಾರಿ ಶಾಸಕರಾಗಿದ್ದರು ಕಾಂಗ್ರೆಸ್ನ ಶಾಸಕರು, ಅವರ ಒಂದು ಕಾಮಗಾರಿ, ಅವರ ನಡೆ ಮತ್ತು ಒಂದು ಮೂಲಭೂತ ಸೌಕರ್ಯಗಳು ಕುಂಠಿತ ಆಗಿದೆ. ಎಲ್ಲ ಕಳಪೆ ಕಾಮಗಾರಿಗಳಾಗಿರೋದ್ರಿಂದ ಜನ ಕೋಪಕ್ಕೆ ಮತ್ತು ಈ ಸಮಯಕ್ಕಾಗಿ ಎಲ್ಲ ಮತದಾರರು ಕಾಯ್ತಾ ಇದ್ದಾರೆ. ಆ ಸಮಯಕ್ಕೆ ಕಾಯ್ತಾ ಇದ್ದಾರೆ. BJP ಪಾರ್ಟಿಯಲ್ಲಿ ನಾವು ಹಿನ್ನಡೆ ಆಗಿದೆ. ನಮಗೆ ಹಿನ್ನಡೆ ಇದೆ. ಎಲ್ಲ ನಾವು ಕಾರ್ಯಕರ್ತರು ಮತ್ತು ಮತದಾರರ ಬಂಧುಗಳ ಜೊತೆಲೆಲ್ಲ ಜೊತೆಯಲ್ಲಿ ನಾವು ಅವರು ಹೇಳಿದ್ದನ್ನ ನಮ್ಮ ಶಕ್ತಿ ಮೀರಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸಮಸ್ಯೆ ಏನೂ ಇಲ್ಲ. ಉಳ್ಳಳ್ಳಿ ಶ್ರೀನಿವಾಸ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ, ಪ್ರತಿ ಕಾರ್ಯಕ್ರಮ ಮಾಡ್ತಾರೆ. ಹೇಗನ್ನಿಸ್ತದೆ ಸರ್ ತಮಗೆ ಒಲವು ಯಾವ ರೀತಿ ಇದೆ? ನಾನು ಅಭ್ಯರ್ಥಿ ಆಗಿದ್ದಂತ 2023ರಲ್ಲಿ ಉಳ್ಳಳ್ಳಿ ಶ್ರೀನಿವಾಸೇ ಬೂತ್ ಲೆವೆಲಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ಭಾಗದ ಏನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿ ಬೂತ್ಗೂ ಬೂತ್ ಅಧ್ಯಕ್ಷ ಇದ್ದಾರೆ, ಆ ಬೂತ್ ಕಮಿಟಿ ಸದಸ್ಯರುಗಳಿದ್ದಾರೆ. ಅವರೆಲ್ಲ ಕೆಲಸ ಮಾಡಿ ಎಲ್ಲ ಪ್ರಮುಖರು ಹಿರಿಯರು ಏನು ಹೇಳ್ತಾರೆ, ಹಿರಿಯರು ಹಳೆ ಬೇರು ಹೊಸ ಚಿಗುರು ಅನ್ನೋ ಮಟ್ಟದಲ್ಲಿ ಹಿರಿಯರು ಮಾರ್ಗದರ್ಶನ. ಈಗ ಯುವಕರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಶ್ರೀನಿವಾಸ್ದೇನೋ ಪಾತ್ರ ಇಲ್ಲ, ಕಾರ್ಯಕರ್ತರು ನಾಯಕರು ಕೆಲಸ ಮಾಡೋದ್ರಿಂದ ನನ್ನ ಹೆಸರು. ಈಗ ಏನು ನಾರಾಯಣಸ್ವಾಮಿ ಮನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾರ್ಯಕರ್ತರು ಮತ್ತು ಪಕ್ಷ ಪಡಿಸಿ ಆನೇಕಲ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ. ಕಳೆದ ಬಾರಿ ತಾವು ಕೂಡ ನಿಕಟಪೂರ್ವ ಅಭ್ಯರ್ಥಿ ಆಗಿದ್ರ, ಏನು ಹೇಳ್ತೀರಾ ಇದ್ರ ಬಗ್ಗೆ ತಾವು ಅಂತ? ಈಗಾಗಲೇ ಏನು ಅವ್ರೇನು ಹೇಳಿರೋದ್ರಲ್ಲಿ ಏನು ತಪ್ಪೇನೋ ಕಾಣ್ತಾ ಇಲ್ಲ. 2023 ಚುನಾವಣೆಯಲ್ಲಿ ನಾವು 11 ಜನ ಅಭ್ಯರ್ಥಿಗಳಿದ್ರು. 11 ಜನದಲ್ಲಿ ನನಗೂ ಟಿಕೆಟ್ ಕೊಟ್ಟರು. ಎಲ್ಲ ಸೇರಿ ಅವ್ರವ್ರ ಶಕ್ತಿ ಸಾಮರ್ಥ್ಯ ಮೀರಿ ಚುನಾವಣೆಗೆ ಸಹಾಯ ಮಾಡಿದ್ರು, ಕೆಲಸ ಮಾಡಿದ್ರು. ಆದರೆ ಹಿನ್ನಡೆ ಆಗಿದೆ. ಇವತ್ತಿನ ದಿನ ನಾರಾಯಣಸ್ವಾಮಿ ಅವರು ನಮ್ಮ ನಾಯಕರು, ಮಾರ್ಗದರ್ಶಕರು, ಈ ಭಾಗದಲ್ಲಿ 4 ಬಾರಿ ಶಾಸಕರು, ಸಚಿವರು, ಸಂಸದರು, ಕೇಂದ್ರ ಸಚಿವರಾಗಿದ್ದಂಥವ್ರು. ಅವರು ಈ ಭಾಗದ ಏನು 15 ವರ್ಷದ ಶಾಸಕರ ನಡೆ, ಕಾಮಗಾರಿಗಳ ವಿಚಾರದಲ್ಲಿ ಈ ಭಾಗದ ಆನೇಕಲ್ ಭಾಗದ ಎಲ್ಲ ಜನಸಾಮಾನ್ಯರಿಗೆ ಅನ್ಯಾಯ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ. ಆ ಮಟ್ಟದಲ್ಲಿ ಏನಾದರೂ ನಾವು ಒಂದು ಸ್ವಲ್ಪ ನಮ್ಮ ನಾಯಕರು ಪ್ರಮುಖರು ಸಾಲ್ತೀರ, ನಾನು ಕೈ ಜೋಡಿಸ್ತೀನಿ. ಮುಂದಿನ ದಿನಗಳಲ್ಲಿ ಪಾರ್ಟಿ ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆ ಮಾಡೋಕ್ಕೆ ರೆಡಿ ಅಂತಾರೆ. ಈಗ ಪಾರ್ಟಿ ಟಿಕೆಟ್ ಕೊಡೋದು ಒಬ್ಬರಿಗೆ, ಪಾರ್ಟಿ ಯಾರು ಕೊಟ್ರೆ ನಾವು ಒಮ್ಮತದಿಂದ ಮಾಡಬೇಕು. ನಾವು ನಾರಾಯಣಸ್ವಾಮಿ ಏನು ತೆಗೆದಾಕೋ ಅಂತ ಮಾತೇನು ಇಲ್ವಲ್ಲ. ಯಾರು ಕೊಟ್ಟರೆ ನಾವು ಒಮ್ಮತದಲ್ಲಿ ನಾವೆಲ್ಲ ಯಾರಿಗೆ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ. ಈಗ ಯಾರೋ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ಯಾರೋ ನಮ್ಮ ಪಟಾಪಟ್ ಶ್ರೀನಿವಾಸ್ ಅವರು ಹೇಳ್ತಾಯಿದ್ರು. ಈಗಾಗಲೇ ಲಾಸ್ಟ್ ಟೈಮ್ 2023 ಚುನಾವಣೆಯಲ್ಲಿ ನಾವು 3-4 ಜನ, ಒಂದು 7-8-10 ಜನ ಇದ್ವಿ. ಈಗ ಇನ್ನು ಕೆಲವ್ರಿನ್ನ ಈಗ ಮಳೆ ಇಲ್ಲ, ಬೀಜ ಬಿತ್ತಿದ್ದಾರೆ. ಮುಂದಿನ ದಿನದಲ್ಲಿ ಮಳೆ ಬಂದರೆ ಇನ್ನು ಚಿಗುರ್ತೈತೆ, ಇನ್ನು ಯಾರಾದರೂ ಮೊಳಕೆ ಹೊಡಿತೈತೆ, ಒಬ್ಬರೋ ಇಬ್ಬರೋ ಬರ್ತಾರೆ. ಆದರೆ ಒಬ್ಬರೋ ಇಬ್ಬರಲ್ಲ, 20 ಜನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆನೇಕಲ್ ಭಾಗದಲ್ಲಿ ನಾನು MLA ಅಭ್ಯರ್ಥಿ ಅಂತ ಬಂದರೆ ಉದ್ದೇಶ ಏನು? ಕಾರ್ಯಕರ್ತರು ಜಾಸ್ತಿ ಆಗ್ತಾರೆ, ಸಂಘಟನೆ ಜಾಸ್ತಿ ಆಗ್ತೈತಂತ. ಯಾರು ಬಂದ್ರೂ ಟಿಕೆಟ್ ಒಬ್ರಿಗೆ ಕೊಡೋದು. ಅದು ನಾನೇ ನಂದೇ ಅನ್ನೋಂಥದ್ದೇನಿಲ್ಲ. ಹೈಕಮಾಂಡ್ ಅವರೇ, ರಾಷ್ಟ್ರೀಯ ಪಾರ್ಟಿ ಯಾರು ಟಿಕೆಟ್ ಕೊಟ್ರೂ ನಾವು ಕೆಲಸ ಮಾಡೇ ಮಾಡ್ತೀವಿ. ನಾರಾಯಣಸ್ವಾಮಣ್ಣವ್ರು ಈ ಭಾಗದ ನಾಯಕರು, ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೀವಿ. ಕಳೆದ ಬಾರಿ ತಾವು ನಿಕಟ ಅಭ್ಯರ್ಥಿ ಸರ್, ತಾವು ಸಂಘಟನೆ ಮಾಡ್ತೀವಿ, ತಮಗೆ ನಷ್ಟ ಆಗಲ್ವಾ, ಹಿನ್ನಡೆ ಆಗಲ್ವಾ ಅಂತ? ಸರ್, ಈಗ ನಾವು ಸೇವೆನೇ ನಮ್ಮ ಇನ್ನೊಂದಂತ ಬಂದಿರೋವಂಥದ್ದು. ನಾವು ಸೇವೆ ಮಾಡೋದಕ್ಕೆ ಬಂದಿದ್ದೇ ಹೊರತು ಆರ್ಥಿಕವಾಗಿ ಲಾಭದಾಯಕವಾಗಿ ಗಳಿಯೋವಂಥದ್ದು ಬಂದಿಲ್ಲ. ನಾವು ಪಾರ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ತಾಲೂಕ್ ಪಂಚಾಯತಿಗೆ ನಿಂತಿದ್ದೆ, BBMPಗೆ ನಿಂತಿದ್ದೆ, ಜಿಲ್ಲಾ ಪಂಚಾಯತಿಗೆ ನಿಂತಿದ್ದೆ. ಈಗ MLAಗೂ ಟಿಕೆಟ್ ಕೊಟ್ಟವ್ರೆ.
ಉದ್ದೇಶ ಏನೋ ಆರ್ಥಿಕವಾಗಿ ಸಂಪಾದನೆ ಮಾಡೋದು ಬೇರೆ ಥರ ಇದೆ. ಜನರ ಸೇವೆ ಮಾಡೋವಂಥದ್ದಕ್ಕೆ ಬಂದಿರೋವಂಥ ಉದ್ದೇಶ. ಈಗ ನನಗೊಂದು ಬಾರಿ ಕೊಟ್ಟವ್ರೆ, ಮುಂದಿನ ಬಾರಿ 2028 ಕೊಟ್ಟರೆ ಸಂತೋಷ, ನಾನು ಕೆಲಸ ಮಾಡ್ತೀನಿ, ಜನರ ಸೇವೆ ಮಾಡ್ತೀನಿ. ಕಾರಣ ಏನಂದ್ರೆ ನನಗೊಂದೇ ಬಾರಿ ಕೊಟ್ಟಿರೋವಂಥದ್ದು, ಇನ್ನೊಂದು ಬಾರಿ ಕೊಡಲಿ ಅನ್ನೋದು ನನಗೂ ಆಸೆ ಇದೆ. ನಾನೇನಿಲ್ಲ ಅನ್ನಲ್ಲ, ನಾನು ಪ್ರಯತ್ನ ಮಾಡ್ತೀನಿ. ನನ್ನ ಮಾರ್ಗದರ್ಶಕರು, ನನ್ನ ಕಾರ್ಯಕರ್ತ ಬಂಧುಗಳು ಈ ಮತದಾರನೆಲ್ಲ ಕೇಳ್ತೀವಿ. ಅವ್ರು ಒಪ್ಪಿ, ರಾಷ್ಟ್ರೀಯ ಪಾರ್ಟಿ ಆಗಿರೋದ್ರಿಂದ ರಾಷ್ಟ್ರದಲ್ಲಿ ವರಿಷ್ಠರು ಒಪ್ಪಿ, ರಾಜ್ಯದಲ್ಲಿ ವರಿಷ್ಠರು ಒಪ್ಪಿ ಕೊಟ್ಟರೆ, ಜನಗಳ ಪ್ರೀತಿ ವಿಶ್ವಾಸ ಗಳಿಸಿದ್ರೆ ನಾನು ಅವ್ರ ಸೇವೆ ಮಾಡೋದಕ್ಕೆ ನಾನು ಸಿದ್ಧ. ನಾನು ಒಬ್ಬ ಅಭ್ಯರ್ಥಿ ಆಗಿದ್ದಂತೂ 2028 ನನಗೂ ಅವಕಾಶ ಕೇಳೋದ್ರಲ್ಲಿ ಏನು ನಂದೇನು ತಪ್ಪೇನೂ ಇಲ್ಲ. ನಾನೇನು ಸನ್ಯಾಸ ಅಲ್ಲ, ನನಗೂ ಆಸೆ ಐತೆ, ನಾನು ನಿಂತ್ಕೊಳ್ತೀನಿ. 100% ಇರ್ತೈತೆ, ಅದರಲ್ಲೇನೂ ಇಲ್ಲ. ಈಗ ಹೋಗಲ್ಲ ಹಾಗಾದ್ರೆ. ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಟಿಕೆಟ್ ಅಪೇಕ್ಷಿತನೇ. ನಾನು ಕೇಳ್ತೀನಿ, ಯಾಕಂದ್ರೆ ನನಗೆ ಹಿಂದೆ ಟಿಕೆಟ್ ಕೊಟ್ಟವ್ರೆ. ನಾನು ಕೇಳ್ತೀನಿ. ನನಗೆ ಜನ 2023 ಚುನಾವಣೆಯಲ್ಲಿ 1,03,500 ಮತ ಕೊಟ್ಟಿದ್ದಾರೆ. ಅವ್ರು 2028ವರೆಗೂ ಯಾರು ಏನೇ ಹೇಳಿದ್ರು ನಾನು ಅವ್ರ ಸೇವೆ ಮಾಡೋವಂಥದ್ದು ಶತಸಿದ್ಧ. 2028 ಚುನಾವಣೆಯಲ್ಲಿ ಟಿಕೆಟ್ ನನಗೆ ಕೊಟ್ಟರೆ ಸ್ಪರ್ಧೆ ಮಾಡೋದಂತೂ ಖಚಿತ. ಅದಿಲ್ದಿರೋ ಬೇರೆ ಯಾರಿಗಾದ್ರೂ ಕೊಟ್ಟರೆ ಪಾರ್ಟಿ ಏನು ತೀರ್ಮಾನ ಮಾಡ್ತಾಯಿತ್ತು ಅದಕ್ಕೂ ನಾನು ಸಿದ್ಧ. 2028 ಗೆಲ್ತೀರಿ ಸರ್ ಹಾಗಾದ್ರೆ ಆನೇಕಲ್ ಕ್ಷೇತ್ರ? ಅಂದರೆ ನಾವೆಲ್ಲ ನೋಡಿ, ಮಾಧ್ಯಮದವ್ರಿಗೆಲ್ಲ ಗೊತ್ತಿದೆ. ಈಗ ಆನೇಕಲ್ ನಡೀತಾ ಇರೋವಂಥ ತಾಲೂಕು ಆಫೀಸ್ ಭ್ರಷ್ಟಾಚಾರ ಇರಲಿ, ಕಾಮಗಾರಿ ವಿಚಾರ ಇರಲಿ, ಪ್ರತಿಯೊಂದು ಭ್ರಷ್ಟಾಚಾರ ತಾಂಡವಾಡ್ತಾ ಏನು ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಈಗಾಗಲೇ ನಮ್ಮ NDA JDS ಅವರು ಸಹ ನಮ್ಮ ಮೈತ್ರಿಯಲ್ಲಿ ಇದ್ದಾರೆ. ನಾವೆಲ್ಲ ಒಮ್ಮತದಲ್ಲಿ ಒಟ್ಟೊಟ್ಟಿಗೆ ಹೋಗುವಂಥ ಕೆಲಸ ನಾವು ಮಾಡ್ತೀವಿ. ಈ ಪಾರ್ಟಿ ತೀರ್ಮಾನ ಅಂತಿಮ ತೀರ್ಮಾನ ಎಲ್ಲ ನಾವು ಜೊತೆಲಾಗಿ 100% ಮುಂದಿನ 2028 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಲ್ಲ NDA ಸರ್ಕಾರದಲ್ಲಿ ನಾವು ಗೆಲ್ತೀವಿ. ಯಾವುದೇ ಗುಂಪುಗಾರಿಕೆ ಇಲ್ಲ ಸರ್ ಬಿಜೆಪಿ ಸರ್, ಈಗ ಗುಂಪುಗಾರಿಕೆ 4 ಜನ ಮನೆಯಲ್ಲಿದ್ರೇ ಗಂಡ ಹೆಂಡತಿ ಮಕ್ಕಳಿಗೆ ಸಣ್ಣ ಪುಟ್ಟದ್ದು ಇರ್ತೈತೆ. BJPಯಲ್ಲಿ ಎಲ್ಲ ಸರಿ ಇದೆ ಅಂತ ಸತ್ಯವಾಗಲೂ ನಾನು ಹೇಳಲ್ಲ. ಸಣ್ಣ ಪುಟ್ಟ ಗೊಂದಲ ಇದೆ. ಮುಂದಿನ ದಿನಗಳಲ್ಲಿ ವರಿಷ್ಠರವರೇ, ನಾಯಕರವರೇ, ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಸರ್ ಮಾಡ್ಕೊಳ್ಳೋವಂಥ ಕೆಲಸ. ಇನ್ನು 2 ವರ್ಷ ಇದೆ ಚುನಾವಣೆ, ನಾವೆಲ್ಲ ಸರ್ ಮಾಡ್ಕೊಳ್ಳೋವಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀವಿ.